أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಅಲ್ಹಮ್ದುಲಿಲ್ಲಾ. ಕಳೆದ ವಾರ ಜಲ್ಸಾ ಸಾಲಾನ ಯುಕೆ ಅಲ್ಲಾಹನ ಅನುಗ್ರಹದಿಂದ ದೃಶ್ಯಗಳನ್ನು ತೋರಿಸುತ್ತಾ ಮುಕ್ತಾಯಗೊಂಡಿತು. ಈ 3 ದಿನಗಳು ಅನುಗ್ರಹಿತ ದಿನಗಳಾಗಿದ್ದವು ಮತ್ತು ನಮ್ಮ ಮೇಲೂ ಅನ್ಯ ಜನರ ಮೇಲೂ ಒಂದು ಸಕಾರಾತ್ಮಕ ಪ್ರಭಾವವನ್ನು ಬೀರಿತು. ನಾನು ಅನ್ಯರ ಕೆಲವು ಅನಿಸಿಕೆಗಳನ್ನು ಇಲ್ಲಿ ಪ್ರಸ್ತಾಪಿಸುತ್ತೇನೆ. ಆದರೆ ಅದಕ್ಕಿಂತ ಮೊದಲು ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ. ಅವರು ಜಲ್ಸಕ್ಕೆ ಮೊದಲು, ಜಲ್ಸಾ ಜರುಗುವಾಗ ಮತ್ತು ಜಲ್ಸಾದ ನಂತರ ಸಹ ಅವರ ಏರ್ಪಾಡುಗಳನ್ನು ಮಾಡಲು ಮತ್ತು ಅದನ್ನು ಮುಕ್ತಾಯಗೊಳಿಸಲು ತಮ್ಮ ಪಾತ್ರವನ್ನು ವಹಿಸಿದರು ಮತ್ತು ಈಗಲೂ ವಹಿಸುತ್ತಿದ್ದಾರೆ. ಅಲ್ಲಾಹನ ಅನುಗ್ರಹದಿಂದ ಜಮಾತಿನ ಮಹಿಳೆಯರು, ಪುರುಷರು ಮತ್ತು ಮಕ್ಕಳಲ್ಲಿ ಎಂತಹ ಗುಣವಿದೆ ಎಂದರೆ ಅದನ್ನು ಅನ್ಯರೂ ಕೂಡ ಕಂಡು ಹೊಗಳುತ್ತಾರೆ. ಇದು ಸ್ವಯಂ ಸೇವಕರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಮಾಡುವ ಮೌನವಾದ ತಬ್ಲೀಗ್ ಆಗಿರುತ್ತದೆ. ಇದರಲ್ಲಿ ಜಲ್ಸಾದ ಎಲ್ಲ ವಿಭಾಗಗಳ ಕಾರ್ಯಕರ್ತರು ಮುಖ್ಯವಾದ ಪಾಲು ಇದೆ. ಅದು ಪ್ರವೇಶ ಮಾರ್ಗದಲ್ಲಾಗಲಿ, ಗೇಟ್ ಚೆಕಿಂಗ್, ಪಾರ್ಕಿಂಗ್, ಊಟ ಮಾಡಿಸುವುದಾಗಲಿ, ಅಡುಗೆ ಮಾಡುವುದಾಗಲಿ ಅಥವಾ ಶುಚಿತ್ವವಾಗಿರಲಿ, ಮಕ್ಕಳು ಕುಡಿಯುವ ನೀರು ಸರಬರಾಜು ಮಾಡುವ ಅಥವಾ ಇತರ ಜಾಗಗಳಲ್ಲಿ ಕಾರ್ಯಕರ್ತರು ಅಚ್ಚುಕಟ್ಟಾಗಿ ಡ್ಯೂಟಿಗಳನ್ನು ನೀಡುತ್ತಿದ್ದರು. ಎಲ್ಲ ರೀತಿಯಲ್ಲಿಯೂ ಪ್ರತಿಯೊಂದು ವಿಭಾಗ ಬಹಳ ಸಕ್ರಿಯವಾಗಿತ್ತು ಮತ್ತು ಧನ್ಯವಾದಕ್ಕೆ ಅರ್ಹವಾಗಿದೆ. ಅನೇಕ ಜನರು ಈ ಕುರಿತು ಕಾರ್ಯಕರ್ತರ ಪರವಾಗಿ ಪ್ರಶಂಸನೀಯ ಮಾತುಗಳನ್ನು ಹೇಳುತ್ತಾರೆ ಮತ್ತು ಬರೆದು ಕಳಿಸುತ್ತಾರೆ. ತಮ್ಮ ಅನಿಸಿಕೆಗಳನ್ನು ಕೂಡ ಬಿಟ್ಟು ಹೋಗಿದ್ದಾರೆ. MTA ಮೂಲಕ ನಮಗೆ ಜಲ್ಸಾದ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ತಲುಪಿತು ಎಂದು ಹೇಳಿ ಲೋಕದ ವಿವಿಧ ದೇಶಗಳಲ್ಲಿ ಕುಳಿತುಕೊಂಡಿರುವ ಜನರು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದಾರೆ. ನಾನೂ ಸಹ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ವರ್ಷ ಬ್ರಿಟನ್ನಿನ ಕಾರ್ಯಕರ್ತರಲ್ಲದೆ ಮಾರಿಷಸ್ನಿಂದಲೂ ಮೊದಲ ಬಾರಿಗೆ ದೊಡ್ಡ ಸಂಖ್ಯೆಯಲ್ಲಿ ಖುದ್ದಾಮ ಮತ್ತು ಕಾರ್ಯಕರ್ತರು ಬಂದಿದ್ದರು ಮತ್ತು ಬಹಳ ಉತ್ತಮವಾಗಿ ಕೆಲಸ ಮಾಡಿದರು. ಕೆನಡಾದಿಂದ ಖುದ್ದಾಮ್ ಬಂದಿರುವರು ಮತ್ತು ಅವರು ಮುಕ್ತಾಯದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಅಲ್ಲಾಹನು ಅವರೆಲ್ಲರಿಗೂ ಪ್ರತಿಫಲ ನೀಡಲಿ, ಆಮೀನ್. ಈ ವರ್ಷ ಪ್ರೆಸ್ ಮತ್ತು ಮೀಡಿಯಾ ಪ್ರಸಾರ ಸಹ ಸಾಕಷ್ಟು ಆಗಿತ್ತು. ಟ್ರಾಫಿಕ್ಕಿನ ವ್ಯವಸ್ಥೆ ಬಹಳ ಉತ್ತಮವಾಗಿತ್ತು. ನೆರೆಹೊರೆಯವರು ಕೂಡ ಸಂತೋಷದಿಂದ ಇದ್ದರು. ಕಳೆದ ವರ್ಷಕ್ಕಿಂತ ಈ ಬಾರಿ ಹಾಜರಿ ಕಡಿಮೆಯಾಗಿರುವ ಕಾರಣದಿಂದ ಇದಕ್ಕೆ ಆರಾಮವಾಗಿ ಟ್ರಾಫಿಕ್ ಹೋಗುತ್ತಿತ್ತು ಎಂದು ಅವರು ಭಾವಿಸಿದ್ದರು. ಆದರೆ ಹಾಜರಿ ಕಳೆದ ವರ್ಷಕ್ಕಿಂತ 2000ದಷ್ಟು ಹೆಚ್ಚಾಗಿತ್ತು. ಇದನ್ನು ಅವರೊಡನೆ ಹೇಳಲಾದಾಗ ಅವರು ಆಶ್ಚರ್ಯಗೊಂಡರು. ಬಹಳ ಉತ್ತಮ ವ್ಯವಸ್ಥೆಯಾಗಿತ್ತು, ಮಾಷಾ ಅಲ್ಲಾ. ಈ ಪ್ರದೇಶದ ಕೌನ್ಸಿಲರ್ ಅಹ್ಮದಿ ಮುಬಲ್ಲಿಗ್ ಆಗಿದ್ದರು. ಅವರು ಎಲ್ಲ ನೆರೆಕೆರೆಯವರೊಂದಿಗೆ ಉತ್ತಮ ಸಂಬಂಧ ಇರಿಸಿಕೊಂಡಿದ್ದರು ಮತ್ತು ಟ್ರಾಫಿಕ್ ಯೋಜನೆಯಲ್ಲಿ ಬಹಳ ಉತ್ತಮ ಪಾತ್ರವನ್ನು ವಹಿಸಿಕೊಂಡಿದ್ದರು. ಅಲ್ಲಾಹನು ಅವರಿಗೂ ಪ್ರತಿಫಲ ನೀಡಲಿ. ಅನಿಸಿಕೆಗಳನ್ನು ಹೇಳುವವರ ಹೃದಯವನ್ನು ಅಲ್ಲಾಹನು ತೆರೆಯಲಿ ಮತ್ತು ಅವರು ಅಹ್ಮದಿಯತ್ತಿನ ಸಂದೇಹ ಯಥಾರ್ಥ ಅರ್ಥವನ್ನು ಮನವರಿಕೆ ಮಾಡುವವರಾಗಲಿ. ಅದೇ ರೀತಿಯಲ್ಲಿ ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಆಗಮನದ ಉದ್ದೇಶವನ್ನು ನಾವು ಗಳಿಸುವವರಾಗಲಿ. ಅನಂತರ ಈ 3 ದಿನಗಳಲ್ಲಿ ಮಾತ್ರವಲ್ಲ, ಬದಲಾಗಿ ಅವುಗಳನ್ನು ತಮ್ಮ ಜೀವಿತದ ಭಾಗವನ್ನಾಗಿ ನಾವು ಮಾಡುವಂತಾಗಲಿ. ಫ್ರೆಂಚ್ ಗಯಾನದಿಂದ ಇಸ್ಮಾಯಿಲ್ ಸಾಹಿಬ್ ಜಲ್ಸಾದಲ್ಲಿ ಭಾಗವಹಿಸಿದರು. ಜಲ್ಸಾದ ವೇಳೆ ಅವರಿಗೆ ಬಯ್ಯತ್ ಆಗುವ ಸೌಭಾಗ್ಯ ಲಭಿಸಿತು. ಅವರು ಹೇಳುತ್ತಾರೆ, ಲೋಕದ ಎಲ್ಲ ಮುಖ್ಯ ಭಾಷೆಗಳ ಮತ್ತು ವರ್ಗಗಳ ಒಟ್ಟುಗೂಡಿಕೊಂಡು ಇಂತಹ ಕಾರ್ಯಕ್ರಮವನ್ನು ನಾನೆಂದೂ ನೋಡಿರಲಿಲ್ಲ.
ಇದು ಸತ್ಯ ಜಮಾಅತಿನ ಮತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜಮಾಅತ್ ಆಗಿದೆ ಎಂದು ನನ್ನ ನಂಬಿಕೆ. ಈ ಜಲ್ಸಾದಲ್ಲಿ ಭಾಗವಹಿಸಿ ದೃಢ ವಿಶ್ವಾಸಿಯಾಗಿ ಮಾರ್ಪಾಡಾಗಿದೆ. ನಾನು ನನ್ನ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕರೆಗೆ ಓಗೊಟ್ಟು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರನ್ನು ನಂಬದಿದ್ದರೆ ನಾನು ದಾರಿತಪ್ಪಿ ಹೋಗಿರಬಹುದಿತ್ತು. ಜಪಾನಿನಿಂದ ಬಂದ ಬುದ್ಧ ಧರ್ಮದ ಚೀಫ್ ಪ್ರಿಸ್ಟ್ ಹೇಳುತ್ತಾರೆ, ಮೊದಲ ದಿನದಿಂದ ಕೊನೆಯ ದಿನದವರೆಗೂ ಕೊನೆಯ ಕ್ಷಣದವರೆಗೂ ಕಾರ್ಯಕರ್ತರ ಆವೇಶ ಮತ್ತು ಉತ್ಸಾಹ ಸ್ಥಾಯಿಯಾಗಿ ನೆಲೆ ನಿಂತಿತ್ತು. ಈ ಚೀಫರು ನನ್ನನ್ನು ಸಹ ಭೇಟಿಯಾಗಿದ್ದರು. ನಾನು ಅವರೊಡನೆ ಹೇಳಿದೆ, ದೇವನೊಬ್ಬನೇ ಎಂಬುದನ್ನು ನಂಬುವುದು ಅವಶ್ಯಕ, ಇದರ ಬಗ್ಗೆ ಆಲೋಚನೆ ಮಾಡಿರಿ. ಅದಕ್ಕೆ ಅವರು ಹೀಗೆ ಪ್ರತಿಕ್ರಿಯಿಸಿದರು, ನಾನು ಬುದ್ಧ ಧರ್ಮದ ಅವಲಂಬಿಯಾಗಿರುವ ಕಾರಣ ಸಾಂಪ್ರದಾಯಿಕವಾಗಿ ನನಗೆ ಯಾವುದೇ ದ್ವೇಷವಿಲ್ಲ. ಆದರೆ ಈ ಪ್ರಪಂಚಕ್ಕೆ ಒಬ್ಬ ಸೃಷ್ಟಿಕರ್ತ ಮಾಲೀಕ ಇದೆ ಎಂದು ನನ್ನ ಹೃದಯ ಹೇಳುತ್ತದೆ. ನಾವು ಅವನ ಸೃಷ್ಟಿಗಳಾಗಿದ್ದೇವೆ. ನಾವು ಆ ಸೃಷ್ಟಿಕರ್ತನದ ಯಜಮಾನನ ಪ್ರಭುವಿನ ಸಾಮೀಪ್ಯವನ್ನು ಗಳಿಸಬಹುದು ಎಂದು ಹೇಳಿದರು. ಹೇಗಿದ್ದರೂ ಅಲ್ಪ ಸ್ವಲ್ಪವಾದರೂ ಅವರಲ್ಲಿ ಅಲ್ಲಾಹನ ಕಡೆಗೆ ಹೆಜ್ಜೆ ಹಾಕುವ ಯೋಚನೆ ಉಂಟಾಗಿದೆ. ಕೊಸೋವೋದ ಒಬ್ಬ ಅತಿಥಿ ಹೀಗೆ ಹೇಳುತ್ತಾರೆ, ಖಲೀಫರ ಭಾಷಣವನ್ನು ಆಲಿಸಿದಾಗ ನನ್ನೊಳಗೆ ಒಂದು ಬದಲಾವಣೆ ಉಂಟಾಗಿರುವುದಾಗಿ ನಾನು ನೋಡುತ್ತಿದ್ದೇನೆ. ಈ ವಾತಾವರಣವು ನನ್ನೊಳಗೆ ಇಸ್ಲಾಂ ಮತ್ತು ಅಹ್ಮದಿಯತ್ತಿಗಾಗಿ ಒಂದು ಪ್ರೀತಿಯನ್ನು ತುಂಬಿಸಿದೆ. ಅಹ್ಮದಿಯತ್ತಿನ ನೈಜ ಬೋಧನೆಯನ್ನು ಕಲಿಯಿರಿ ಎಂದು ನಾನು ಹೋಗಿ ಬರುವವರಿಗೆಲ್ಲ ಹೇಳಿರುವೆನು. ಚಿಲಿಯ ಕೇಂದ್ರ ಸರ್ಕಾರದ ಡೈರೆಕ್ಟರ್ ಆಫ್ ವರ್ಷಿಪ್ ಆಗಿ ಸೇವೆ ಮಾಡುತ್ತಿರುವ ಒಬ್ಬ ಅತಿಥಿ ಹೀಗೆ ಹೇಳುತ್ತಾರೆ, ಅಹ್ಮದಿಯಾ ಜಮಾತಿನ ಬಗ್ಗೆ ದೇಶದಲ್ಲಿ ಇರುವ ಮುಸ್ಲಿಂ ವಿಭಾಗದೊಡನೆ ಅವರ ಅಭಿಪ್ರಾಯ ಕೇಳಿದಾಗ ಎಲ್ಲರೂ ನಕಾರಾತ್ಮಕ ಅಭಿಪ್ರಾಯವನ್ನು ನೀಡಿದರು. ಅವರು ಮುಸ್ಲಿಮರಲ್ಲ ಎಂಬುದಾಗಿತ್ತು ಅವರ ಅಭಿಪ್ರಾಯದ ಸಾರಾಂಶ. ಜಲ್ಸಾದಲ್ಲಿ ನಿಮ್ಮ ಖಲೀಫರನ್ನು ಭೇಟಿಯಾದನು. ಅದರ ನಂತರ ನಾನು ವಾಗ್ದಾನ ಮಾಡುತ್ತೇನೆ, ನಾನು ನನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿರುವೆನು. ಅಹ್ಮದಿಯರು ಮುಸ್ಲಿಮರೇ ಆಗಿರುವರು ಎಂದು ಮಾತ್ರವಲ್ಲ, ಅತ್ಯುತ್ತಮ ಮಾದರಿಯ ಮುಸ್ಲಿಮರು ಎಂದು ನಾನು ನನ್ನ ಸ್ವಾಧೀನದಲ್ಲಿ ಇರುವ ಜನರ ಮುಂದೆ ನನ್ನ ವೈಯಕ್ತಿಕ ಅನುಭವವನ್ನು ಹೇಳಬಯಸುವೆನು. ಹಾಲೆಂಡಿನ ಮಹಿಳೆಯೊಬ್ಬರು ಹೇಳುತ್ತಾರೆ, ಈ ಜಲ್ಸಾದಲ್ಲಿ ಲೋಕದ ವಿವಿಧ ಪ್ರದೇಶಗಳಿಂದ ಅನೇಕ ಜನರು ಬಂದಿದ್ದರು. ವಿಸ್ಮಯಕರವಾದ ಸಹೋದರತೆ ಇತ್ತು. ಜಾಗತಿಕ ಬೈಯತ್ತಿನ ಕಾರ್ಯಕ್ರಮವನ್ನು ಜೀವನ ಪೂರ್ತಿ ನೆನಪಿಡುವೆನು. ಜಮಾತ್ ಮಾಡುವ ರೀತಿಯಲ್ಲಿ ಲೋಕದ ಪ್ರತಿಯೊಬ್ಬ ವ್ಯಕ್ತಿ ಮನುಕುಲಕ್ಕಾಗಿ ಹೆಚ್ಚು ವಿವೇಕ, ಜಾಗ್ರತೆ ಮತ್ತು ಸಹಾನುಭೂತಿ ಉಂಟುಮಾಡಬೇಕು. ಹಾಗೆ ಆದರೆ ಖಚಿತವಾಗಿಯೂ ಜಾಗತಿಕ ಸಮಸ್ಯೆಗಳನ್ನು ಬಗೆಹರಿಸಬಹುದಾಗಿದೆ. ಅರ್ಜೆಂಟೈನಿಯಾ ನ್ಯಾಷನಲ್ ಸೆಕ್ರೆಟರಿ ಆಫ್ ವರ್ಷಿಪ್ ಪ್ರತಿನಿಧಿಯಾಗಿ ಆಗಮಿಸಿರುವ ಒಬ್ಬ ಅತಿಥಿ ಹೀಗೆ ಹೇಳುತ್ತಾರೆ, ಉತ್ತಮವಾಗಿ ಮತ್ತು ಶಿಸ್ತಿನಿಂದ ನೀವು ಇಷ್ಟು ದೊಡ್ಡ ಜನಕೂಟದ ವ್ಯವಸ್ಥೆ ಮಾಡಿದ್ದೀರಿ ಎಂಬುದನ್ನು ನಿಮ್ಮ ಜಮಾಅತಿನ ಜಲ್ಸಾವನ್ನು ನಾನು ಅಸೂಯೆಯ ದೃಷ್ಟಿಯಿಂದ ನೋಡಿದೆ. ಇದು ನನ್ನ ದೇಶದಲ್ಲಿ ಅಸಾಧ್ಯ. ಮಹಿಳೆಯರನ್ನು ಸಂಬೋಧಿಸಿ ಖಲೀಫರು ಮಾಡಿದ ಭಾಷಣ ನನಗೆ ಇಷ್ಟವಾಯಿತು. ಸಮಾಜದ ಒತ್ತಡ ಮತ್ತು ಪಾಶ್ಚಿಮಾತ್ಯ ಲೋಕದ ಪ್ರಭಾವ ಇದ್ದರೂ ಕೂಡ ನೀವು ಸದೃಢವಾಗಿ ನಿಮ್ಮ ತತ್ವಗಳಲ್ಲಿ ನೆಲೆಯೂರಿ ನಿಂತಿದ್ದೀರಿ. ತೈವಾನಿನಿಂದ ಆಗಮಿಸಿದ ಒಬ್ಬ ಅತಿಥಿ ಡಾಕ್ಟರ್ ಹೇಳುತ್ತಾರೆ, ಸ್ವಯಂ ಸೇವಕರು ನಡೆಸುವ ಇಷ್ಟು ದೊಡ್ಡ ಸಮ್ಮೇಳನವನ್ನು ನಾನೆಂದೂ ನೋಡಿರಲಿಲ್ಲ. ಅಹ್ಮದಿ ಹೆಣ್ಣುಮಕ್ಕಳು ಮತ್ತು ಯುವ ಪೀಳಿಗೆಯ ಖಲೀಫರನ್ನು ಪ್ರೀತಿಸುತ್ತಾರೆ ಎಂದು ಲಜ್ನಾಗೆ ಖಲೀಫರು ನೀಡುತ್ತಿದ್ದ ಭಾಷಣದ ವೇಳೆ ನನಗೆ ಗೊತ್ತಾಯಿತು. ಕೆನಡಾದ ಒಬ್ಬ ಅತಿಥಿಯಾದ ಯಾಸೀನ್ ಅಹ್ಮದಿ ಸಾಹಿಬರು ಹೇಳುತ್ತಾರೆ, ಅಹ್ಮದಿಯಾ ಜಲ್ಸಾವನ್ನು ನಾನು ಧರ್ಮದ ರೂಪದಲ್ಲಿ ಮತ್ತು ವಿವೇಕ ಮತ್ತು ಬುದ್ಧಿಯ ಒಂದು ವೈಭವಶಾಲಿ ಪ್ರಕಟಣೆಯಾಗಿ ಕಂಡೆನು. ಅದು ಅಹ್ಮದಿಯರ ವೈಭವದ ಘನತೆ, ಸಹನೆ, ತಾಳ್ಮೆ ಮತ್ತು ಇಸ್ಲಾಮಿನ ಬೋಧನೆಗಳನ್ನು ಸಮತೋಲಿತ ವ್ಯಾಖ್ಯಾನ. 100 ವರ್ಷಗಳ ಧಾರ್ಮಿಕ ರಕ್ತಪಾತ ಮತ್ತು ದೌರ್ಜನ್ಯದ ನಂತರ ದೈವಿಕ ಮಾರ್ಗದರ್ಶನಗಳ ನೆರಳಿನಲ್ಲಿ ಒಂದು ನೆಮ್ಮದಿದಾಯಕ ಮತ್ತು ಸಮಾಧಾನಕರ ಜೀವಿತದ ಶುಭವಾರ್ತೆಯಾಗಿತ್ತು. ಉರುಗ್ವೆ ಅಹ್ಮದಿ ಜರ್ನಲಿಸ್ಟ್ ಅತಿಥಿ ಹೇಳುತ್ತಾರೆ, ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಜಲ್ಸಾ ಸಾಲಾನದ ವಿಶಿಷ್ಟ ಪ್ರಭಾವ ಉಂಟಾಗಿದೆ. ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡುವಾಗ ಜನರು ಅಳುತ್ತಾ ಇದ್ದುದು ನನಗೆ ಅತ್ಯಂತ ಸ್ಮರಣೀಯ ವಿಷಯವಾಗಿತ್ತು. ಕೋಸ್ಟಾರಿಕಾದಿಂದ ಆಗಮಿಸಿದ ಅತಿಥಿಯೊಬ್ಬಳು ಹೇಳುತ್ತಾರೆ, ಅಹ್ಮದಿಯಾ ಜಮಾತಿನಲ್ಲಿ ಮಹಿಳೆಯರಿಗೆ ಪುರುಷರಷ್ಟೇ ಕೆಲಸಗಳನ್ನು ನೀಡುತ್ತಾರೆ ಎಂಬುದನ್ನು ನೋಡಿ ನನಗೆ ಆಶ್ಚರ್ಯ ಮತ್ತು ಸಂತೋಷವಾಯಿತು.
ಐಸ್ಲ್ಯಾಂಡಿನ ಒಬ್ಬ ಅತಿಥಿ ಹೇಳುತ್ತಾರೆ, ಜಲ್ಸಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಇದ್ದೂ ಕೂಡ ಪದಾರ್ಥದ ಬಗ್ಗೆ ಕಾಳಜಿ ವಹಿಸಲಾಗುತ್ತಿತ್ತು. ಇದು ಸಾಧಾರಣ ಸಂಗತಿಯಲ್ಲ. ಇವು ಕೆಲವು ಅನಿಸಿಕೆಗಳಾಗಿದ್ದವು. ಅವುಗಳನ್ನು ನಾನು ಪ್ರಸ್ತಾಪಿಸಿದೆ. ಜಲ್ಸಾ ಸಾಲಾನದ ಕಾರಣದಿಂದ ಉಂಟಾದ ಬಯತ್ಗಳ ರಿಪೋರ್ಟ್ ಹೀಗಿದೆ. ಗಿನಿ ಬಸ್ವಾವ್ ಒಬ್ಬ ನೇತಾರರು 80 ವ್ಯಕ್ತಿಗಳೊಂದಿಗೆ ಬಯತ್ ಮಾಡಿದರು. ತಂಜಾನಿಯಾ ಒಂದು ಗ್ರಾಮದ ಮಸೀದಿಯ ಇಮಾಮ್ ಮತ್ತು ನೈಜೀರಿಯಾದಿಂದ ಒಬ್ಬ ಮದ್ರಸ್ ಶಿಕ್ಷಕಿ ಬಯ್ಯತ್ ಆದರು. ಕಾಂಗೋ ಬರಾಜೋವೆಲ್ ಜಲ್ಸಾದ ವೇಳೆ 12 ವ್ಯಕ್ತಿಗಳು ಬಯ್ಯತ್ ಆದರು. ಜಲ್ಸಾದ ವೇಳೆ ಯುಕೆಯ 22 ವ್ಯಕ್ತಿಗಳಿಗೆ ಬಯ್ಯತ್ ಆಗುವ ಸೌಭಾಗ್ಯ ಲಭಿಸಿತು ಎಂದು ತಬ್ಲೀಗ್ ವಿಭಾಗ ವರದಿ ನೀಡಿದೆ. ಮಾತ್ರವಲ್ಲ, 1000 ಅಹಮದಿಯೇತರರು ಅತಿಥಿಗಳಾಗಿ ಜಲ್ಸಾದಲ್ಲಿ ಭಾಗವಹಿಸಿದ್ದರು. ಆನ್ಲೈನ್ ಕವರೇಜಿನ ರಿಪೋರ್ಟ್ ಹೀಗಿದೆ. ಈ ವರ್ಷ ಮತ್ತು ವೆಬ್ಸೈಟಿನಲ್ಲಿ ಜಲ್ಸಾದ ವಾರ್ತೆ ಓದುವವರ ಸಂಖ್ಯೆ 15 ಮಿಲಿಯನ್ ಎಂದು ಹೇಳಲಾಗುತ್ತದೆ. ಪ್ರಿಂಟ್ ಕವರೇಜ್ ಲೇಖನಗಳ ಸಂಖ್ಯೆ 14. ಆ ವಾರ್ತಾ ಪತ್ರಿಕೆಗಳ ಓದುಗರ ಸಂಖ್ಯೆ 5 ಮಿಲಿಯನ್ ಎಂದು ಹೇಳಲಾಗುತ್ತದೆ. ಟಿವಿ ಮತ್ತು ರೇಡಿಯೋದ ಮೂಲಕ ನೋಡಿದವರ ಸಂಖ್ಯೆ 10 ಮಿಲಿಯನ್ ಎಂದು ಹೇಳಲಾಗುತ್ತಿದೆ. ವಿವಿಧ ರೇಡಿಯೋ ಸ್ಟೇಷನ್ಗಳ ಮೂಲಕ ಆಲಿಸಿದವರ ಸಂಖ್ಯೆ ಸಹ 10 ಮಿಲಿಯನ್ ಆಗಿದೆ. ಅದೇ ರೀತಿಯಲ್ಲಿ ಮಖ್ಜಾನೆ, ತಸಾವೀರ್, ಹಿಸ್ಟರಿ ಮತ್ತು ಇತರ ವಿಭಾಗಗಳು ಎಕ್ಸಿಬಿಷನ್ಗಳನ್ನು ನೋಡಿ ಅನೇಕರು ಪ್ರಭಾವಿಗೊಂಡಿರುವರು. ಈ ಎಲ್ಲ ಎಕ್ಸಿಬಿಷನ್ಗಳು ತಬ್ಲೀಗಿನ ಒಂದು ಮಾರ್ಗವಾಗಿ ಬಿಟ್ಟಿದೆ. ಅಲ್ಲಾಹನ ಅನುಗ್ರಹದಿಂದ ಅಂದಾಜು 40 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಸಾಲಾನಾ ವಾರ್ತೆಗಳನ್ನು ನೋಡಿದ್ದಾರೆ ಮತ್ತು ಆಲಿಸಿದ್ದಾರೆ. ಬರುವ ದಿನಗಳಲ್ಲಿ ಇನ್ನಷ್ಟು ಕವರೇಜಿನ ಪ್ರತೀಕ್ಷೆ ಇದೆ. ಅಲ್ಲಾಹನ ಅನುಗ್ರಹದಿಂದ ಈ ಜಲ್ಸಾ ನಮ್ಮ ಜನರಿಗೆ ತರಬೇತಿ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಅಭಿವೃದ್ಧಿಗೆ ಕಾರಣವಾಗುವ ಹಾಗೆ ಅನ್ಯರಿಗೂ ಇಸ್ಲಾಮಿನ ಪಾಠಗಳನ್ನು ತಿಳಿಯಲು ಮತ್ತು ಅವುಗಳನ್ನು ಅಲ್ಲಾಹನ ಸಮೀಪಕ್ಕೆ ತರುವ ಮಾರ್ಗವಾಗಿ ಬಿಟ್ಟಿದೆ. ಒಟ್ಟಿನಲ್ಲಿ ಅದಕ್ಕಾಗಿ ನಾವು ಅಲ್ಲಾಹನ ಮುಂದೆ ಇನ್ನಷ್ಟು ಬಾಗಬೇಕು ಮತ್ತು ಅವನಿಗೆ ಕೃತಜ್ಞತೆ ಅರ್ಪಿಸಬೇಕು. ಹಾಗಾಗಿಯೇ ನಾವು ಸದಾ ಅಲ್ಲಾಹ್ ಮತ್ತು ಹಜರತ್ ಮಸೀಹ್ ಮೌದ್ ಅಲೈಹಿಸ್ಸಲಾಮರ ಸಂದೇಶಗಳನ್ನು ತಲುಪಿಸಲು ಮೊದಲಿಗಿಂತಲೂ ಹೆಚ್ಚು ಪ್ರಯತ್ನಿಸಬೇಕು. ಅಲ್ಲಾಹನು ನಮಗೆ ಅದರ ಸೌಭಾಗ್ಯವನ್ನು ನೀಡಲಿ. ಅಲ್ಹಮ್ದುಲಿಲ್ಲಾಹ್ ನಹ್ಮದುಹು ವ ನಸ್ತഈನುಹು ವ ನಸ್ತಗ್ಫಿರುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂಜು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಹಿಲ್ಲಾಹು ಫಲಾ ಮುದಿಲ್ಲ ಲಹು ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون اذكروا الله يذكركم وادعوه يستجب لكم ولذكر الله أكبر.